ಮುಳಬಾಗಿಲಿನ ಅತ್ಯಂತ ಐತಿಹಾಸಿಕವಾದ ಪ್ರಸಿದ್ಧಿ ಪಡೆದಂಥ ಮೂಡಲ ಗಣಪತಿಯ ದರ್ಶನಗೋಸ್ಕರ ನಾನು ಇವತ್ತು ಬಂದೆ. ಇಡೀ ದೇಶದ ಹಿಂದೂಗಳ ರಕ್ಷಣೆ ಆಗಬೇಕು, ಸುರಕ್ಷಿತ ಆಗಬೇಕು. ಇವತ್ತು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಘಾತ, ಪ್ರಹಾರ, ಅಪಪ್ರಚಾರ ನಿಲ್ಲಬೇಕು ಮತ್ತು ಹಿಂದೂ ಸಮಾಜಕ್ಕೆ ರಕ್ಷಣೆ ಮಾಡುವಂಥ ಒಂದು ಶಕ್ತಿ ನೀಡಲಿ ಅಂತ ಹೇಳಿ ನಾನು ಮುಳಬಾಗಿಲು ಮೂಡಲ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಇನ್ನು ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಗೋಹತ್ಯೆ, ಗೋವಿನ ಮಾಂಸವನ್ನು ಬೇರೆ ಬೇರೆ ಕಡೆಗೆ ಸಾಗಿಸುವಂತಹ ಪ್ರಕ್ರಿಯೆ, ಗೋಕಳ್ಳತನ ಮಾಡುವಂಥದ್ದು, ಗೋವಿನ ಕೆಚ್ಚಲವನ್ನು ಕತ್ತರಿಸುವಂಥದ್ದು, ಹೀಗೆ ಅನೇಕ ವಿಕೃತಿಗಳು ಮುಸ್ಲಿಮ ಕಿಡಿಗೇಡಿಗಳಿಂದ, ಗೂಂಡಾಗಳಿಂದ ನಡೀತಾ ಇದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸು ಬರೀ ವೋಟ್ ಬ್ಯಾಂಕ್ ನೋಡ್ತಾ ಇದೆ, ತುಷ್ಟೀಕರಣ ಮಾಡ್ತಾ ಇದೆ. ಅದರ ಪರಿಣಾಮನೇ ಇವತ್ತು ಮುಸ್ಲಿಮ ಕಿಡಿಗೇಡಿಗಳಿಂದ ಅಟ್ಟಹಾಸ ನಡೀತಾ ಇದೆ. ಸಾವಿರ ಸಾವಿರ ವರ್ಷದಿಂದ ಗೋವನ್ನು ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ. ಬರೀ ಪೂಜಾ ಪ್ರಾಣಿ ಅಂತನ್ನುವಂಥದ್ದು ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕ್ತಾ ಇದೆ, ಕೈ ಕೆಲಸ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ, ಆರ್ಥಿಕತೆ ಬಲಗೊಳಿಸ್ತಾ ಇರುವಂಥ, ಅದಕ್ಕೆ ಕಾಮಧೇನು ಅಂತ ಹೇಳಿ ಋಷಿ ಮುನಿಗಳು ಪೂಜೆ ಮಾಡ್ತಾ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಅದರ ರಕ್ಷಣೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಕರ್ನಾಟಕದಲ್ಲಂತೂ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ, ಇದ್ದರೂ ಕೂಡ ಇವತ್ತು ನಿರಂತರವಾಗಿ ಗೋ ಹತ್ಯೆ, ಗೋಕಳ್ಳತನ, ಗೋವಿನ ಬಗ್ಗೆ ವಿಕೃತಿ ನಡೀತಾ ಇರುವಂಥದ್ದು ಖಂಡಿಸ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಶ್ರೀರಾಮ ಸೇನೆ ಸಂಘಟನೆ ಜೊತೆಗೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಇನ್ನು ಮುಂದಿನ ದಿನಗಳಲ್ಲಿ ಗೋವನ್ನು ಈ ರೀತಿಯ ಅಮಾನುಷವಾಗಿ ನೀವೇನಾದರೂ ಹತ್ಯೆ ಮಾಡಿದರೆ ಮನೆಗೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಮುಸ್ಲಿಂ ಕಿಡಿಗೇಡಿಗಳಿಗೆ ಕೊಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನೊಂದು ಸಂಘ ಶತಾಬ್ದಿ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಶತಾಬ್ದಿ ಅಂದರೆ 100ನೇ ವರ್ಷದ ಆಚರಣೆ, ಇಡೀ ವರ್ಷ ಪೂರ್ತಿ ಆಚರಣೆಯನ್ನು ಮಾಡುವಂಥ ಇಡೀ ದೇಶದಲ್ಲಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಅದ್ಭುತವಾದಂಥದ್ದು. ಇಡೀ ಜಗತ್ತಿನಲ್ಲಿ ಒಂದು ಸಂಘಟನೆ, ಒಂದು ಉದ್ದೇಶ ಮತ್ತು ರಾಜಕೀಯೇತರವಾಗಿ ಇವತ್ತು ಇದ್ದದ್ದು RSS ಮಾತ್ರ. ಎಷ್ಟೇ ಅಪಮಾನ, ಅವಮಾನ, ಅಪಪ್ರಚಾರ, ಬ್ಯಾನು, ನಿರ್ಬಂಧನೆ, ಹೀಗೆ ಅನೇಕ ಕಷ್ಟ ನೋವುಗಳ ಮಧ್ಯದಲ್ಲಿ ನಿರಂತರವಾಗಿ 100 ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ. ಹಿಂದೂ ರಾಷ್ಟ್ರಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ, ಹಿಂದೂಗಳ ಸಂಘಟನೆ ಜಾಗೃತಿಗೋಸ್ಕರ ಅಂತನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತಿಗೂ ಕೂಡ ಈ ಹಿಂದೂ ವಿರೋಧಿ ಶಕ್ತಿಗಳು ಬೇರೆ ಬೇರೆ ರೀತಿಯ ಆಪಾದನೆಯನ್ನು ಮಾಡ್ತಾರೆ. ಗಾಂಧಿ ಹಂತಕರು, ಕೋಮುವಾದಿಗಳು, ಸಂಕುಚಿತವಾದಿಗಳು, ಹೀಗೆ ಅನೇಕ ಆಪಾದನೆಗಳನ್ನು ಮೀರಿ ಇವತ್ತು 100ನೇ ವರ್ಷ ಆಚರಣೆ ಮಾಡ್ತಾ ಇರೋದೇ ಆ ಎಲ್ಲ ಅಪಾದನೆಗಳನ್ನು ಧೂಳಿಪಟ ಮಾಡಿ ಹಿಂದುತ್ವ, ಹಿಂದೂ ಧರ್ಮ ಮತ್ತು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ನಿರಂತರವಾಗಿ ಹೊರಟಿದ್ದಕ್ಕೆ ಇದು 100ನೇ ವರ್ಷನೇ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಪ್ರಮೋದ್ ಮುತಾಲಿಕ್ ಏನಾದರೂ ಒಳ್ಳೆಯ ಗುಣಗಳು ಇದ್ದರೆ ಮತ್ತು ಎಲ್ಲವನ್ನೂ ಕೂಡ ಇವತ್ತೇನಾದರೂ ನಾವು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದರೆ RSSನ ಸಂಸ್ಕಾರದ ಮೂಲಕನೇ ನಾನು ಮಾಡ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಇದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ.
ಹಿಂದುತ್ವದ ಕಾರ್ಯ ನಿರಂತರವಾಗಿ ಮಾಡ್ತಾ ಇರುವಂತಹ RSSು ಇಡೀ ಹಿಂದೂ ಸಮಾಜ ಸಪೋರ್ಟ್ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮೊಹಮ್ಮದ್ ಮುತಾಲಿಕ್ ಅವರಿಗೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ವೀಕ್ ಮಾಡ್ತಿದ್ದಾರೆ. ಒಬ್ಬ ಕಟ್ಟರ್ ಹಿಂದೂವಾದಿಗೆ BJP ಪಕ್ಷದಲ್ಲೂ ಕೂಡ ಸ್ಥಾನ ಕೊಟ್ಟು ಗೆಲ್ಲಿಸುವ ಶಕ್ತಿ BJPಗೆ ಇಲ್ಲ, ಕೇವಲ ರಾಜಕೀಯಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿದ್ದಾರೆ. ಈ ರಾಜಕೀಯದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಇವತ್ತು ಹಿಂದೂವಾದಿಗಳು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, ಅದೇ ಮಾದರಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಹಿಂದೂವಾದಿಗಳು, ಹೋರಾಟಗಾರರು, ಪ್ರಾಮಾಣಿಕರು ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇದೆ. ಹಿಂದೂ ವಿರೋಧಿ ಶಕ್ತಿಗಳ ಅಟ್ಟಹಾಸ ಬಹಳ ಆಗಿದೆ. ಸೊ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತಂದರೆ ಹಿಂದೂವಾದಿಗಳು, ಹಿಂದೂ ಹೋರಾಟಗಾರರು, ಪ್ರಾಮಾಣಿಕರು ಬೇಕಾಗಿದೆ ಯೋಗಿ ಮಾದರಿಯಲ್ಲಿ. ಸೊ ನಾನೂ ಕೂಡ BJP ಅವರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕದಲ್ಲಿ ಇರುವಂಥ ಹಿಂದೂವಾದಿಗಳು ಯಾರಿದ್ದಾರೆ, ಹಿಂದುತ್ವದ ಹೋರಾಟಗಾರರು ಯಾರಿದ್ದಾರೆ, ಅಂಥವರಿಗೆ ಕಡೆ ಗಮನ ಕೊಡಿ. ಅಂಥವರನ್ನು ರಾಜಕೀಯದ ಸಪೋರ್ಟ್ ಆಗಲಿ, ರಾಜಕೀಯದ ಒಂದು ಅಧಿಕಾರ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು, ಈಗ ಬರುವಂಥ ನಾಳೆ ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಹಿಂದೂ ಸಮಾಜದ ಬಹಳ ದೊಡ್ಡ ಒಂದು ಹಬ್ಬ. ಅದು ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಇದು ಒಂದು ಹಬ್ಬ. ಇದಕ್ಕೆ ಜಾತಿ ಮೀರಿ, ರಾಜ್ಯ ಮೀರಿ, ಸೊ ಇದಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲದೆ ಈ ದೇಶದ ಇರುವಂಥ ಪ್ರತಿಯೊಬ್ಬ ಹಿಂದೂನು ಇದನ್ನು ಆಚರಣೆ ಮಾಡ್ತಾನೆ. ಸೊ ನಾನು ಈ ವರ್ಷದ ದೀಪಾವಳಿಯನ್ನು ಹಲಾಲ್ ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಪಹಲ್ಗಾಮದಲ್ಲಿ ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರು. ಜಾತಿ ಕೇಳಲಿಲ್ಲ, ಪಕ್ಷ ಕೇಳಲಿಲ್ಲ, ರಾಜ್ಯ ಕೇಳಲಿಲ್ಲ, ಊರು ಕೇಳಲಿಲ್ಲ. ನೀನು ಹಿಂದೂನ ಅಂತ ಹೇಳಿ ಗುಂಡು ಹೊಡೆದಿದ್ದಾರೆ. ಇನ್ನಾದರೂ ಹಿಂದೂ ಸಮಾಜ ನೀನು ಹಿಂದೂನ ಅಂತ ಹೇಳಿ ವ್ಯಾಪಾರ ಮಾಡಬೇಕು, ಹಿಂದೂನ ನೀನು ಅಂತ ಹೇಳಿ ನಾವು ದೀಪಾವಳಿ ಆಚರಣೆ ಮಾಡಬೇಕು. ಹಿಂದೂಗಳ ಕಡೆ ಮಾತ್ರ ಇವತ್ತಿನ ದೀಪಾವಳಿಗೆ ಬೇಕಾದಂಥ ಎಲ್ಲ ಪೂಜಾ ವಸ್ತುಗಳಿರ್ಬೋದು, ಅಲಂಕಾರದ ವಸ್ತುಗಳಿರ್ಬೋದು, ಎಲೆಕ್ಟ್ರಿಕ್ ವಸ್ತುಗಳಿರ್ಬೋದು, ಯಾವುದೇ ವಸ್ತು ಇರ್ಬೋದು, ಹಿಂದೂಗಳ ಕಡೆ ಮಾತ್ರ ತಗೊಂಡು ದೀಪಾವಳಿ ಆಚರಣೆ ಮಾಡಬೇಕು. ಅದು ಮಾತ್ರ ಪವಿತ್ರ, ಅದು ಮಾತ್ರ ಶಾಸ್ತ್ರಕ್ಕೆ ಬದ್ಧವಾದ್ದು. ನೀವು ಮುಸ್ಲಿಮರ ಕಡೆಯಿಂದ, ಕ್ರಿಶ್ಚಿಯನ್ರ ಕಡೆಯಿಂದ, ನಾಸ್ತಿಕವಾದಿ ಕಡೆಯಿಂದ ತಗೊಂಡ್ರೆ ಅಪವಿತ್ರವಾದ್ದು, ಅಶಾಸ್ತ್ರವಾದ್ದು, ಶಾಸ್ತ್ರ ಒಪ್ಪಲ್ಲ ಅದನ್ನು. ಅದಕ್ಕೆ ಹಲಾಲ ಮುಕ್ತ ಈ ದೀಪಾವಳಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹಿಂದೂಗಳಿಗೆ ನಾನು ವಿಚಾರವನ್ನು ಹೇಳ್ತಾ ಇದ್ದೆ. ಕೊನೆಯದಾಗಿ ಕೋಲಾರ ಜಿಲ್ಲೆಯವರು ಬಯಸಿದರೆ ಯಥೇಚ್ಛವಾಗಿ ಇಲ್ಲಿ ರಾಜಕೀಯವಾಗಿ ನಿಲ್ಲೋದಕ್ಕೆ ನಿಮಗೆ ನಾವೇನಾದರೂ ಇದೆಯಾ? ಕೋಲಾರವರು ಅತಿ ಹೆಚ್ಚು ನಿಮ್ಮ ಒಂದು ಕಾರ್ಯಕರ್ತರಿದ್ದಾರೆ, ಇಲ್ಲಿ ಒಂದು ಬೇಕು ಅಂತ ನಾಯಕರು ಅಂತ ಬಯಸಿದರೆ ನಿಮಗೇನಾದರೂ ಆ ಮಟ್ಟದಲ್ಲಿ ಏನಾದರೂ ನಾಯಕರೆಲ್ಲರೂ ಸೇರಿ ಹಿಂದೂ ನಾಯಕರೆಲ್ಲರೂ ಇದ್ದರೆ ಕೋಲಾರ ಜಿಲ್ಲೆಯಲ್ಲಿ MP ಆಗಿ MLA ಆಗಿ ಎಲ್ಲೋ ಒಂದು ಕಡೆ ಬಯಸಿದರೆ ನಿಮಗೇನಾದರೂ ಕಡೆ ನಾನು ರಾಷ್ಟ್ರೀಯ ಅಧ್ಯಕ್ಷ. ಸೊ ನನ್ನ ಸ್ವಂತದ್ದು ಅನ್ನುವಂಥದ್ದು ಏನೂ ಇಲ್ಲ. ನಮ್ಮ ಸಂಘಟನೆಯ ಪ್ರಮುಖರು, ರಾಜ್ಯದ ಪ್ರಮುಖರು ಎಲ್ಲ ಕೂತ್ಕೊಂಡು ಅವ್ರು ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿದ್ದೀನಿ. ಜೈ ಶ್ರೀರಾಮ್.